ಏನಾಯ್ತು ಮೇಡಮ್, ಕರೆದ್ರಂತೆ? ಇಷ್ಟರಲ್ಲೇ ಚಿರುಗ್ ಡಿವೋರ್ಸ್ ಕೊಟ್ಟು ಈ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಆದ್ರೂ ಯಾಕೆ ಚಿರು ರೂಮಲ್ಲಿ ಅವನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದೆಯಾ? ಅದ್ರಲ್ಲೇನು ತಪ್ಪಿದೆ ಮೇಡಮ್? ವಿಚ್ಛೇದನ ಕೊಡೋವರೆಗೂ ನಾವಿಬ್ರು ಗಂಡ ಹೆಂಡ್ತಿನೇ. ಏಯ್, ಜಾಸ್ತಿ ಮಾತಾಡ್ತಾ ಇದ್ದೆ ನೀನು. ಮೊದಲು ಒಂದು ರೂಮ್ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಮಲ್ಕೋ. ಅದರಿಂದ ನಿನಗೂ ಒಳ್ಳೇದು, ಜೂನ್ಗೂ ಒಳ್ಳೇದು. ಆಗಲ್ಲ ಮೇಡಮ್, ನೀವಲ್ಲ ಇನ್ಯಾರು ಬಂದು ಹೇಳಿದ್ರು ನಾನು ಅವ್ರ ರೂಮ್ ಬಿಟ್ಟು ಹೋಗಲ್ಲ. ದೀಪಾ, ಏನಾಯ್ತಮ್ಮ? ಮಾವ, ನಿಮ್ ಮಗ ನನ್ಗೇನಾಗ್ಬೇಕು? ಅವ್ರ ಮಗ ಅಂತ ಕರಿಬೇಡಿ. ನಂಗ ಅಪ್ಪ ಅಮ್ಮ ಏನಿದ್ರು ನಮ್ಮ ಅತ್ತಿಗೆ ಮಾತ್ರ. ಇವಾಗ ಅದನ್ನ ಮಾತಾಡೋ ಅವಶ್ಯಕತೆ ಇದೆಯಾ ಚಿರು? ಇವಾಗ ಇಲ್ಲೇನ್ ಸಮಸ್ಯೆ ಆಗಿದೆಯೋ ಮೊದಲು ಅದನ್ನ ಬಗೆಹರಿಸೋಣ. ಏನಾಯ್ತು ದೀಪಾ? ಸರಿ, ಅರ್ಚನಾ ಅಕ್ಕ ಆದ್ರೂ ನಿಮ್ಗೆ ಅಕ್ಕ ಆಗ್ಬೇಕು ತಾನೆ? ಅರ್ಚನಾ ಅಕ್ಕ, ನೀವೇ ಹೇಳಿ, ನಿಮ್ ತಮ್ಮ ನನ್ಗೇನಾಗ್ಬೇಕು? ಏನಾಗ್ಬೇಕು ಅಂದ್ರೆ ಗಂಡ ಆಗ್ಬೇಕು. ಹೌದು ತಾನೆ? ಎಲ್ರೂ ಮುಂದೆ ನಂಗೆ ತಾಳಿ ಕಟ್ಟಿ ಜೋಪಾನವಾಗಿ ನಂಗೆ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂದಮೇಲೆ ನಾನು ಈ ಮನೆ ಸೊಸೆ ಅಲ್ವಾ? ಹೌದಮ್ಮ, ಈಗ ಯಾರಿಲ್ಲ ಅಂದ್ರು? ಇವರೇ ಹೇಳ್ತಿದ್ದಾರೆ. ಇವರಿಂದ ದೂರ ಆಗಕ್ಕೆ ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಇವ್ರು ರೂಮಲ್ಲೂ ಮಲ್ಗಬಾರ್ದು ಅಂತ ಹೇಳ್ತಿದಾರಲ್ವಾ? ನೀವೇ ಹೇಳಿ, ಇದು ನ್ಯಾಯನಾ? ಯಾಕೆ ಚಿರು, ಇಷ್ಟ ದಿನ ದೀಪ ನಿನ್ ರೂಮಲ್ಲೇ ತಾನೇ ಮಲಗ್ತಾ ಇದ್ದಿದ್ದು, ಇವತ್ ಯಾಕೆ ಹೀಗೆ ಹೇಳ್ತಿದ್ಯಾ? ಡಿವೋರ್ಸಿಗೆ ಒಪ್ಪಿರೋರು ಹೇಗೆ ನನ್ನ ಜೊತೆ ನನ್ನ ರೂಮಲ್ಲಿ ಇರಕ್ಕಾಗುತ್ತೆ? ತಪ್ಪೇನು? ಅಂದ್ರೆ ಬೇರೆಯವ್ರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ರು ಪರವಾಗಿಲ್ಲ, ನನ್ನ ಜೊತೆನೇ ಇರ್ಲಿ ಅಂತಾನ? ವಿಷಯನ ಡೈವರ್ಟ್ ಮಾಡ್ಬೇಡ ಚಿರು. ನಿನ್ನೆ ರಾತ್ರಿ ನಡೆದಿರೋದಕ್ಕೂ ಇವಾಗ ನೀನ್ ಹೇಳ್ತಿರೋದಕ್ಕೂ ಏನ್ ಸಂಬಂಧ? ನೋಡು, ದೀಪ ತಪ್ಪು ಮಾಡಿದಾಳೆ ನಿಜ, ಆದ್ರೆ ನೀನ್ ಮರ್ಯಾದೆನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ. ಯಾರೋ ಆಗದೆ ಇರೋರು ನಿನ್ ಕೈಲಿ ಏನಾಗುತ್ತೆ ಅಂತ ಚಾಲೆಂಜ್ ಮಾಡಿರೋದಕ್ಕೆ ಇವಳು ನಿನ್ ಡಿಸೈನ್ ನ ಕಾಪಿ ಮಾಡಿರೋದು. ಆದ್ರೆ ಅದನ್ನ ಜಾಜಿ ಹಾಕೊಂಡು ಎಲ್ರ ಮುಂದೆ ಬರ್ತಾಳೆ ಅಂತ ಇವಳು ಅನ್ಕೊಂಡಿರ್ಲಿಲ್ಲ. ಅವ್ರು ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಂಡು ಬರಬೇಡ ಅಚ್ಚು. ನಾನಂತೂ ಅವ್ರನ್ನ ನನ್ನ ರೂಮಲ್ಲಿ ಇರಕ್ ಬಿಡಲ್ಲ. ಮಾವ, ಚಿರು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ?